ಒಂದೇ ಗಿಡದ್ದು ಬಿಳಿ ಬದನೆಕಾಯಿ ಅಂಗಡಿಯಲ್ಲಿ ಕೇಳಿದ್ದಾರೆ, ಹಾಗೆ ಕೊಡುವ ಅಂತೇಳಿ. ಇದ್ರಲ್ಲಿ ಎಷ್ಟು ಕೆಜಿ ಇರೋದು ಗೊತ್ತಿಲ್ಲ, ನೋಡಿ ಈ ರೀತಿ ಇದು ಸಿಗುದಿಲ್ಲ. ಬಿಳಿದ್ದು ಬಿಳಿ ಬದನೆಕಾಯಿ ಸಿಗುದಿಲ್ಲ. ನಮ್ಮ ಚಿಲ್ಲ ಇದು, ನಮ್ಮಲ್ಲಿ ಹಸಿರು ಗ್ರೀನ್ ಬದನೆ ಮಾತ್ರ ಇರೋದು. ಇದನ್ನು ಕೇಳ್ತಾರೆ ಅಂಗಡಿಯಲ್ಲಿ ಬೇಕು ಬೇಕು ಅಂತೇಳಿ. ಹಾಗೆ ಒಂದೇ ಗಿಡದಲ್ಲಿ ನೋಡಿ ಇಷ್ಟ ಇದೆ. ಹುಳ ಎಲ್ಲ ಇರುವುದಿಲ್ಲ, ಇದನ್ನು ತುಂಡು ಮಾಡುವಾಗ ಕೆಲವು ಬದನೆಯಲ್ಲಿ ಉಂಟಲ್ಲ, ಗ್ರೀನ್ ಬದನೆ ಹುಳ ಇರ್ತದೆ, ಇದೆಲ್ಲ ಎಂತ ಇಲ್ಲ, ಎಂತ ಇರೋದಿಲ್ಲ. ಒಂದೇ ಗಿಡದಲ್ಲಿ ತುಂಬಾ ಆಗಿತ್ತು ನೋಡಿ. ನೋಡಿ ಇಷ್ಟು ದೊಡ್ಡದೊಂದು ಪಿಂಗರ ಬಿದ್ದಿದೆ ಅಂತ ಹೇಳಿದ್ರೆ ನೋಡಿ. ಹಿಂಗಾರ ಅಂತ ಹೇಳ್ತೇವಲ್ಲ, ಹಿಂಗಾರ ಅಂತ. ಎಷ್ಟು ದೊಡ್ಡ ಏಕೆ ಬಿದ್ದದಂತದ್ದು, ಭಯಂಕರ ಬಿತ್ತಲ್ಲ. ಅದರಲ್ಲಿ ತುಂಬಾ ಅಡಿಕೆ ಆಗ್ತಿತ್ತು. ಹೇಗೆ ಬಿದ್ದದ್ದು? ಭಾರ ಉಂಟಾ? ಭಯಂಕರ ಭಾರ ಉಂಟು. ಆ ದೊಡ್ಡ ಬಿದ್ದದ್ದು ನೋಡಿದ್ದು ತುಂಬಾ ಇದಾಗ್ತಿತ್ತು. ಅಡಿಕೆ ನೋಡಿ ಇದರಲ್ಲಿ, ನೋಡಿ ಇದೆಲ್ಲ ಅಡಿಕೆ ಇದರಲ್ಲಿ. ಇದೆಲ್ಲ ಅಡಿಕೆ ಅಲ್ಲ ನೋಡಿ, ಇದೆಲ್ಲ ಅಡಿಕೆ. ಅದು ಬಿದ್ದದಂತ. ಇದು ಅಡಿಕೆ. ಇದು ಗಟ್ಟಿ ಉಂಟು. ಇಷ್ಟು ಬಿದ್ದಿದೆ, ಒಂದು ಬಿದ್ದದಂತ ಹೇಳಿದ್ರೆ ವೇಸ್ಟ್ ಆಯ್ತಲ್ಲ. ಈ ಮರದ್ದು ದೊಡ್ಡ ಮರದ್ದು ಇದರ ಬುಡದಲ್ಲಿತ್ತು. ಚಂದ ಉಂಟಲ್ಲ, ಆದ್ರೂ ನೋಡ್ಲಿಕ್ಕೆ ಚಂದ. ಒಂದು ಮರದ್ದು ಲಾಸ್ ಆಯ್ತು. ಲಾಸ್ ಆಯ್ತು ನೋಡಿ. ಇದು ತಲೆಗಿಡ್ಲಿಕ್ಕೆ ಆಗ್ತದೆ ಈಗೆಲ್ಲ, ಸ್ವಲ್ಪ ಚಿಕ್ಕದಿರುವಾಗ ಪೂಜೆಗೆ, ತಲೆಗೆ ಎಲ್ಲ ಕಾರ್ಯಕ್ರಮಕ್ಕೆ ತಗೊಂಡು ಹೋಗ್ತದೆ, ದೇವಸ್ಥಾನಕ್ಕೆ ಮತ್ತೆ ತಲೆಗಿಡ್ತಾರೆ ಇದನ್ನು. ಚಿಕ್ಕ ಚಿಕ್ಕದು ನನ್ನ ಅಮ್ಮ ಎಲ್ಲ ನಾನು ಚಿಕ್ಕ ಇರುವಾಗ ಇರ್ತಿದ್ರಿ ಇದನ್ನು ತಲೆಗೆ. ನಾವೆಲ್ಲ ಇದನ್ನು ತಲೆಗಿಡುದಿಲ್ಲ. ವೇಸ್ಟ್ ಆಯ್ತಲ್ಲ ಈಗ. ಎಂತ ಮಾಡ್ತೀನಿ ಈಗ ಬೆಳಿಗ್ಗೆ ಆಗಿದೆ. ನನಗೊಂದು ಜ್ವರ ಅಂತ. ಈ ಚಳಿ ಉಂಟಲ್ಲ, ಚಳಿ ಅಂದ್ರೆ ಹೆವಿ ಚಳಿ ಇಲ್ಲಿ. ನನಗೆ ಚಳಿ ಅಂತ ಹೇಳಿದ್ರೆ ಭಾರಿ ಖುಷಿ. ಭಯಂಕರ ಚಳಿ. ನನಗೆ ಚಳಿ ಅಂತ ಹೇಳಿದ್ರೆ ಖುಷಿ. ನಾನು ಎಂತ ಸ್ವೆಟರ್ ಎಂತ ಸಾಕುದಿಲ್ಲ ಯಾವ ಚಳಿ ಬಂದ್ರು. ಮೊನ್ನೆ ಸಹ ಹಾಗೆ, ನಿನ್ನೆ ಎಲ್ಲ ಮೊನ್ನೆ ಚಳಿ ಹಾಗೆ ಎಂತ ಹಾಕ್ಲಿಲ್ಲ ಸ್ವೆಟರ್ ಎಲ್ಲ. ಈಗ ಅದರ ನೆಕ್ಸ್ಟ್ ಡೇ ಒಂದು ತಲೆನೋವು, ಜ್ವರ, ಮೂಗಿಂದೆಲ್ಲ ಬರ್ಲಿಕ್ಕೆ ರೆಡಿ ಆಗಿದೆ. ಈಗ ಟ್ಯಾಬ್ಲೆಟ್ ಎಲ್ಲ ಕುಡ್ದು ಈಗ ಸ್ವಲ್ಪ ಸರಿಯಾಗಿದೆ. ಚಳಿ ಎದ್ದ ವಿಷಯ, ಭಯಂಕರ ಚಳಿ ಈ ಸಲ. ನೀವು ನೋಡಿದ್ರಲ್ಲ ಹಿಂಗಾರ ಬಿದ್ದದ್ದು, ಆ ರೀತಿ ಬೀಳ್ಬಾರ್ದು. ಬಿದ್ರೆ ನಮಗೆ ಲಾಸ್ ಆಗ್ತದೆ. ನಮಗೆ ಲಾಸ್ ಆಗ್ತದೆ. ಹಾಗೆ ಅದು ಬಿದ್ರೆ ಅಂದ್ರೆ ಅದ್ರಲ್ಲಿ ಅಡಿಕೆ ತುಂಬಾ ಆಗ್ತದೆ, ಸ್ವಲ್ಪ ಅಲ್ಲ. ಈಗ ಬಿತ್ತಲ್ಲ ಅಷ್ಟು ಹೂ, ಅದ್ರಲ್ಲಿ ತುಂಬಾ ಅಡಿಕೆ ಆಗ್ತದೆ. ಹಾಗೆ ಈಗ ಬಿತ್ತು ನೋಡಿ, ಎಂತ ಮಾಡುದು ಮತ್ತೆ. ಬೇಗ ಗೊತ್ತಿಲ್ಲ, ಅದು ಬೀಳುದಿಲ್ಲ ಹಾಗೆ, ಫುಲ್ ಬೀಳುದೇ ಇಲ್ಲ, ಜಾರಿ ಹೇಗೆ ಬಿದ್ದಿದೆ ಗೊತ್ತಿಲ್ಲ. ಮಾದರಿಯ ಬೆತ್ತ ಹೊಡಿಲಿಕ್ಕೆ ಮಕ್ಳಿಗೆ, ನನಗೆ ಹೊಡಿಲಿಕ್ಕೆಲ್ಲ ಇದನ್ನೇ ಯೂಸ್ ಮಾಡಿದ ಹೊತ್ತು. ಮತ್ತೆಂತ ಮಾಡುದು, ಎಂತ ಸಿಗ ಇದ್ರೆ ಸರಿ ಹೊಡಿಲಿಕ್ಕೆ ಇದುವೆ ನೋಡಿ ಮಾದರಿ. ಈಗೆಲ್ಲ ಕಡಿಮೆ ಆಗಿದೆ, ಇಲ್ಲಾಂದ್ರೆ ನಮ್ಗೆ ಇದೇ ಸಿಕ್ತಿತ್ತು. ಈ ಮಾದರಿ ಬೆತ್ತ ಮೊದಲಲ್ಲಿ ಇದು ಆಟ ಆಡ್ತಾರೆ, ಸ್ಕಿಪ್ಪಿಂಗ್ ಎಲ್ಲ ಆಟ ಆಡ್ತಾರೆ, ಆಟಾಡ್ತಿದ್ದೆವು ನಾವು. ಇದರಲ್ಲಿ ಈಗ ನೋಡಿ, ಇದು ಚಿಕ್ಕದು ಮಾತ್ರ. ಈಗ ಇದು ಈಸಿ ಆಗ್ತದೆ, ಅಂದ್ರೆ ಸುಲಭ ಆಗ್ತದೆ ಸ್ಕಿಪ್ಪಿಂಗ್ ಮಾಡ್ಲಿಕ್ಕೆ. ಇದು ಅದೇ ಅಂಕುಡೊಂಕು ಆಯ್ತು. ನೀರು ನೋಡಿ ಕಡಿಮೆ ಆಯ್ತು, ಈಗ ಕಡಿಮೆ ಆಗ್ತಾ ಬಂತು ನೀರು. ಸಪೂರ ಬರ್ತದೆ ನೀರು. ಇಲ್ಲೇ ಫುಲ್ ಕಟ್ಟ ಹಾಕಿದ್ದೆವು ನೀರು. ಎಂತ ಆಗಿದೆ? ಎಂತ ಅದೆಂತ ಇಷ್ಟು ದೊಡ್ಡದು ಹಂದಿ ಹೀಗೆ ಮಾಡ್ತದೆ. ಇಲ್ಲಿ ನೋಡಿ ಅಂತೆ, ಇದು ಇಷ್ಟು ದೊಡ್ಡದು ಮಾಡ್ತದೆ. ಆನೆ ಬಂದಾಗೆ ಉಂಟು. ಹೌದು, ಹಂದಿ ಮತ್ತೆಂತ ಬರುದು ಇಲ್ಲಿ. ಅಲ್ಲ, ಹಂದಿ ಇಷ್ಟು ದೊಡ್ಡ ಇದು ಮಾಡ್ತದೆ, ಹೀಗೆ ತೆಗಿತದ ನೋಡಿ. ಇಲ್ಲಿ ಬಿದ್ದಿದೆ. ಅಲ್ಲ, ಇದರ ಇದು ಹೇಗೆ ಹೋದದ್ದು ಮಂಡೆ, ಇದರದ್ದು ಇದು ಹೇಗೆ ತೆಗ್ದದ್ದು? ಕಟ್ ಮಾಡಿದೆ. ಇದು ಆನೆಯ ಕಾಲಿನಾಗೆ ಉಂಟು ಮಾರೆ ಇದು. ಇದು ಹೇಗೆ ಹೋದದ್ದು? ಹೌದು, ಅದು ಕಟ್ಟಾಗಿ ಬಿದ್ದಿದೆ. ಹಂದಿ ಹಾಗೆ ಕಟ್ ಮಾಡ್ತದ? ಕಾಡು ಹಂದಿ ಇಷ್ಟು ದೊಡ್ಡದು ಕಾಲು ನೋಡಿ ಅಂತೆ, ಇಷ್ಟು ದೊಡ್ಡದು. ಚಿಪ್ಪಟಿ ಚಿರುವಾಗ ಅಲ್ಲಿಂದ ಕೂಡ ಹೋಗಿದೆ. ಇಲ್ಲಿ ಸ್ವಲ್ಪ ಆಚೆ. ಹೌದು, ಇಲ್ಲಿ ನೋಡಿ ಅಂತೆ. ನಾವು ಈಗ ನೋಡಿದ್ದು ಕಾಣ್ತಾ ಉಂಟ, ಮಣ್ಣೆಲ್ಲ ತೆಗ್ದದ್ದು ನೋಡಿ. ಅದು ಹಂದಿ. ಹೌದು, ಇಲ್ಲೆಲ್ಲ ಕಾಲು ಉಂಟು ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕಾಲು. ಆದ್ರೆ ಒಂದು ಹಂದಿ ಅಲ್ಲ ಇದು. ಬುಡ ತೆಗ್ದದ್ದು. ಹೌದು, ಫುಲ್ ತೆಗ್ದಿದೆ. ಇಲ್ಲಿ ನೋಡಿ,
ಇದು ಮನುಷ್ಯರು ಅಥವಾ JCB ಎಲ್ಲ ತೆಗ್ದಾಗ ಬುಡ್ಡ ನೋಡಿ ತೆಗ್ದದ್ದು. ಅದೆಂತ ತಿಂದಿದ್ದೆ ಒಳಗೆ ತೆಗ್ದು ನೋಡಿ ಇದು ಬೀಳ್ತದೆ ಇನ್ನು. ಬೇರೆ ಎಲ್ಲ ತಿಂದೆ ಅಲ್ಲಿ ಅಲ್ಲಿ ಹಾಡಿ ಇದು ತೆಂಗಿನಕಾಯಿ ತಿಂದು ಹಾಕಿದ್ದು. ಹೀಗೆ ಕಾಡೊಂದು ಹೀಗೆ ಮಾಡ್ತದ. ಅದು ಮತ್ತೆ ಎಂತ ಬರುದಿಲ್ಲ, ಫುಲ್ ಕಟ್ಟು ಕಟ್ಟಾಗಿದೆ ಅಲ್ಲಿ ಕೂಡ. ಇಲ್ಲಿ ಯಾರ್ದ ತಿಂದಿದ್ದು ಇದು ತೆಂಗಿನಕಾಯಿಯನ್ನು ತಿಂದು ಹಾಕಿದೆ ಇಲ್ಲಿ. ಮನುಷ್ಯ ಇಲ್ಲಿಂದ ಹೋಗಿದೆ. ಹೌದು ಮನುಷ್ಯ ಅಲ್ಲ, ಇಲ್ಲಿಂದ ಹಾಕಿ ಆಚೆ ತೋಟಕ್ಕೆ ಹೋಗಿದೆ. ಇಲ್ಲಿ ನೋಡಿ ಫುಲ್ ಕಾಡೊಂದು ಹೀಗೆ ಮಾಡ್ತದ. ಹೀಗೆ ಇಲ್ಲಿಂದ ಹೋಗಿದೆ. ಇಲ್ಲಿಂದ ತೆಂಗಿನಕಾಯಲ್ಲಿ ಮಾಡಿರ್ಲಿಲ್ಲ. ಅಲ್ಲ ಪಾವ ನಾನು ಹೇಳಿದ್ದೆ ಅದು ತಿಂದಾಕಿದೆ. ಅಲ್ಲೆಲ್ಲ ಬೇರೆಯವ್ರ ತೋಟದಿಂದ ಎಂತ ಗೊತ್ತಿಲ್ಲ. ಹೇಗೆ ಮಾಡಿದೆ ಗೊತ್ತುಂಟು ತೋಟ. ಇಲ್ಲಿಂದ ಕೂಡ ಆಗಿದೆ. ಅದ್ರ ಬುಡ ನೋಡಿ ಬೀಳಿಕಾಗಿದೆ ನೋಡಿ ಅಲ್ಲಿ. ತೋಟನೇ ಹೋಗಿದೆ ಅಂತ. ಅದಲ್ಲ ಹೀಗೆ ಎಂತಕ್ಕೆ ಮಾಡಿದೆ, ಫುಲ್ ಬೀಳಿಸಿದೆ. ಇದು ಒಕ್ಕಿದೆ, ಫುಲ್ ಇದು ಮಾಡಿದೆ. ಕಾಲೆಲ್ಲ ಉಂಟು ನೋಡಿ, ದೊಡ್ಡ ದೊಡ್ಡ ಕಾಲು ನೋಡಿ. ನೋಡಿ ದೊಡ್ಡ ಕಾಲು ಬರ್ತದೆ. ಎಂತ ತಿಂತದೆ ಮತ್ತೆ ಹಾಗೆ. ಕಾಡು ಇದೇ ಹೋಗಿದೆ, ಇದೇ ಹೋಗಿದೆ. ತೂತು ನೋಡಿ ಅಂತ ಎಷ್ಟು ದೊಡ್ಡದು ಕಾಲಿದ್ದು. ದೊಡ್ಡ ತೂತಾಗಿದೆ. ಎಷ್ಟು ವೇಸ್ಟ್ ಅಲ್ಲಿ ನೋಡಿ ಬಿದ್ದಿದ್ದೆಲ್ಲ. ತೋಟನೇ ಹೋಯ್ತಲ್ಲ ಈ ಲಗ. ನೀವೊಂದು ಥಿಂಕ್ ಮಾಡಿ ಅಂತೆ, ಈ ರೀತಿ ಅದು ಅಗೆದಿದೆ ಅಂತ ಹೇಳಿದ್ರೆ ಅದೆಷ್ಟು ಸ್ಪೀಡ್ ಇರ್ಬೋದು, ಎಷ್ಟು ದೊಡ್ಡದಿರ್ಬೋದು. ಚಿಕ್ಕದು ಸಲ ನೋಡಿ, ಇಡೀ ಒಂದು JCB ತೆಗ್ದಾಗೆ ಆಗಿದೆ. ಅಲ್ಲೆಲ್ಲ ನೋಡಿ, ಅಲ್ಲಿ ನೋಡಿ ಹಿಂದಿನ ಬಾಯಿದೆ ಹೇಗೆ ಆಗಿದೆ ಅಂತ ಹೇಳಿ. ನಾವು ಈಗ ನೋಡಿದ್ದು ಈ ರೀತಿ ಆದದ್ದು. ಅಲ್ಲಿ ಅಡಿಕೆಯನ್ನೇ ಕಟ್ಟು ಮಾಡಿದೆ, ಅದು ಎಷ್ಟು ದೊಡ್ಡದಿರ್ಬೋದಲ್ಲ ನೋಡಿ. ಅರ್ಧ ಅಡಿಕೆಯನ್ನೇ ತುಂಡು ಮಾಡಿದೆ ಅಂತ ಹೇಳಿದ್ರೆ ಕಾಲೆಲ್ಲ ಉಂಟು ಇಲ್ಲಿ. ಬಾವಿಗೆ ಯಾಕೆ ಬೀಳ್ತದೆ, ಬಾವಿಗೆ. ಕಾಲು ನೋಡಿ ಅಂತ ನಾನು ಫಸ್ಟ್ ಅನ್ಕೊಂಡೆ. ಇಲ್ಲಿ ಕೂಡ ಉಂಟು ತೆಂಗಿನಗರಿ ಅಲ್ಲ, ಎಂತ ತೆಂಗಿನದ್ದು. ಅಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಉಂಟ ನೋಡಿ, ಅಲ್ಲಿ ತೋರಿಸ್ತಾರೆ. ಹೇಗೆ ಅಗೆದ್ದಿದ್ದು ಮಣ್ಣನ್ನು ಒಕ್ಕಿದೆ ನೋಡಿ ಫುಲ್ ನೋಡಿ. ಇಲ್ಲಿ ಅಲ್ಲಿ ತೆಂಗಿನಕಾಯಿದು ತಿಂದದ್ದು ನೋಡಿ, ಸಿಪ್ಪೆ ನೋಡಿ ಅಲ್ಲಿ. ಅಲ್ಲಿ ಆಚೆ ತೆಂಗಿನಕಾಯಿ ಇತ್ತು, ಈಗ ತೋರಿಸಿದ್ದೇವಲ್ಲ. ಇನ್ನೆಂತ ಮಾಡಿದೆ ನೋಡ್ಬೇಕು. ಬಾಳೆ ಗಿಡವನ್ನು ನೋಡಿ ಕಟ್ಟು ಮಾಡಿದದ್ದು. ಅಲ್ಲಿಗೂ ಬಿದ್ದಿದೆ, ಅಲ್ಲೆಲ್ಲ ಅರ್ಧ ಕಟ್ಟು. ಅದು ಅಷ್ಟು ಮೇಲೆ ಹತ್ತದ. ಇಲ್ಲೆಲ್ಲ ಕಾಲಿನ ಹಚ್ಚಿ ಇಲ್ಲಿ ನೋಡಿ, ಇಲ್ಲಿ ಒಂದು ಕಾಲು, ಅಲ್ಲಿ ಒಂದು ಕಾಲು. ಅಲ್ಲೆಲ್ಲಿ ಮಾಡಿಕೊಂಡು ಕಾಯಿಲೆ ಹೋಗಿದೆ. ಅದು ಕೆಲವೊಂದು ಚಿಕ್ಕ ಕಾಲು, ಕೆಲವೊಂದು ದೊಡ್ಡ ಕಾಲು. ಇದೊಂದು ಫ್ಯಾಮಿಲಿಗೆ ಬಂದಿದ ಅಂತ, ಒಂದು ಫ್ಯಾಮಿಲಿಗೆ. ನೋಡಿ ಇಲ್ಲಿ ಒಂದು ಅಡಿಕೆ ಮರ ಬೀಳಿಸಿದೆ, ಅರ್ಧ ಕಟ್ ಮಾಡಿ ಇಟ್ಟಿದೆ ಇಡೀ. ಟಯರ್ ಗಾಡಿದ್ದು ಟಯರ್ ಅಲ್ಲಿಗೆ ಹೇಗೆ ಬೀಳುದು? ಮೊನ್ನೆ ಬೊಳ್ಳಕ್ಕೆ ಟಯರ ಹೌದಾ? ಅಲ್ಲ ಅದು ಬರ್ತದೆ ಹಾಗೆ, ಅದು ಹೇಳ್ತದಲ್ಲ, ಮೇಲಿಂದ ಬಿದ್ದಿರ್ಲಿಕ್ಕಿಲ್ಲ ಅಲ್ಲ, ಎಂತ ಬಿಸಾಡ್ಲಿಕ್ಕಿಲ್ಲ. ಅದು ಹೇಗೆ ಟಯರ್ ಇಲ್ಲಿ ಬಂದಿದೆ? ಅದು ಬೊಳ್ಳಕ್ಕೆ ಮೊನ್ನೆ ಬಂದದ ಅಂತ. ಟಯರ್ ಅದು ಕಾಯಿ ಎಂತದಲ್ಲಿ ಅದಿದರ್ದು. ಇದು ಎಂತದ್ದು, ಹಿಂದು ಮರ ಉಂಟಲ್ಲ, ಹಿಂದು ಪೌಡರ್ ಮಾಡ್ತೇವೆ ಅದರದ್ದು ಕಾಯಿ. ಆ ಟಯರ್ ಬಿದ್ದಿದೆ ಅಲ್ಲಿ, ಬೊಳ್ಳಕ್ಕೆ ಹೋಗಿಬಿಟ್ಟದ. ಎಂತ ಅವಸ್ಥೆ ನೋಡಿ ಅಲ್ಲಿ. ಬೆಂದ್ರಸು ಹಾಕ್ಲಿಕ್ಕೆ ಇದು ಎಂತ ಒಣಗಿದ ಕಟ್ಟಿಗೆ ಮಾಡಲ್ಲದೆಲ್ಲ. ನೀವು ನೋಡಿದ್ರಲ್ಲ, ಎಂತ ಒಂದು ಜಾಸ್ತಿ ಅಲ್ಲಿ ದೊಡ್ಡದೆಂಥದ್ದು ಬಂದಿದೆ. ಕಾಡು ಹಂದಿ ಆಗಿರ್ಬೋದು. ಹೌದು, ಬೇರೆ ಎಂತ ತಿನ್ಲಿಕ್ಕೆ ಎಂತ ಫುಲ್ ಅದೊಂದು ಅದರದ್ದು ತೆಂಗಿನ ಇದು ಅಡಿಕೆದ್ದೇ ಎದ್ದು ಬಂದಿದೆ ಹೀಗೆ. ಅದು ಇನ್ನು ಮಳೆ ಬರೋಕೆ ಬೀಳ್ಬೋದು. ಫುಲ್ ಮಣ್ಣನ್ನು ತೆಗಿಬೇಕಾದ್ರೆ ಅದಕ್ಕೆ ಎಷ್ಟು ಶಕ್ತಿ ಬೇಡ ನಮ್ಗೆ. ಇಲ್ಲಿ ಪಿಕ್ಕಾಸ್ ಹಾರೆಯಲ್ಲಿ ತೆಗೆಯುವಾಗ್ಲೇ
ಸರಿ ಬರುದಿಲ್ಲ. ಅದು ಕೈಯಲ್ಲೇ ಹಾಗೆ ಫುಲ್ ಇದು ಸ್ಪ್ರೆಡ್ ಮಾಡಿದೆ ಅಂತ ಹೇಳಿದ್ರೆ, ಮಣ್ಣು ತೆಗ್ದಿದೆ ಅಂತ ಹೇಳಿದ್ರೆ ಎಷ್ಟು ಶಕ್ತಿ ಇರ್ಬೋದು, ಎಷ್ಟು ದೊಡ್ಡದು ಕಾಡು ಒಂದಿರ್ಬೋದು. ದೊಡ್ಡದದ್ದು ಚಿಕ್ಕದಲ್ಲ ಚಿಕ್ಕದ ಅಷ್ಟು ಶಕ್ತಿ ಬರ್ಲಿಕ್ಕಿಲ್ಲ ಅದಕ್ಕೆ. ತೆಂಗಿನಕಾಯನ್ನು ಎಷ್ಟು ಚಂದ ಸುಳಿದು ಅದನ್ನು ತೆಗೆದು ತಿಂದಿದೆ, ಎಷ್ಟು ಚಂದ ಮಾಡಿ. ಭಯಂಕರ ಹಂದಿಗಳು ಮಾರ ಅದು. ಮನೆಗೆ ಹೋಗ್ಬೇಕಾದ್ರೆ ಎಷ್ಟುಂಟು, ಅಲ್ಲಿ ತನಕ ಹೋಗ್ಬೇಕು ಮೇಲೆ ಎಲ್ಲಿಂದ. ಇದು ಬರೆ ಬಿದ್ದು ಮರ ನೋಡಿ ಬಿದ್ದಿದೆ ಇಲ್ಲಿ. ಸೊಳ್ಳೆ ಕೂಡ ಉಂಟು ಇಲ್ಲಿ. ನೋಡಿ ಇಲ್ಲಿ ಮರ. ಆಗುದಿಲ್ಲ, ಇಲ್ಲಿ ಸ್ವಲ್ಪ ಕಷ್ಟ, ತುಂಬ ಮೇಲೆ ಹೋಗ್ಲಿಕ್ಕೆ ಇರ್ತದೆ ಇದು. ನಾವೀಗ ನೋಡಿದ್ರಲ್ಲ ಅಲ್ಲಿ ಕೆಳಗಿನ ತೋಟದಲ್ಲಿ ಹಾಗೆ ಆಗಿತ್ತು. ಈ ತೋಟಕ್ಕೆ ಈಗ ಬರುವ ಈ ತೋಟ ಉಂಟಲ್ಲ, ಈ ತೋಟಕ್ಕೆ ಬರ್ತಿದ್ರೆ ನಮ್ಮ ಮನೆಗೆ ಆ ಪ್ರಾಣಿ ಎಂತ ಕಾಡು ಹಂದಿ ಅದು ಬರ್ತಿತ್ತು. ಅಲ್ಲಿ ಅಕ್ಕಿ ಸಹ ಇದ್ದಾನೆ. ಅದು ಹೌದು, ಅದು ನಿಮಗೆ ಗೊತ್ತುಂಟ ವಿಷಯ. ಎಲ್ಲಾದ್ರೂ ಆ ಕಾಡು ಹಂದಿ ಅಥವಾ ಯಾವುದೇ ಅದು ಮೇಯ್ನಾಗಿ ಕಾಡು ಹಂದಿ ಪೆಟ್ಟಾಗಿ ಬಂದ್ರೆ ಉಂಟಲ್ಲ, ಎದುರು ಯಾರು ಇರ್ತಾರೆ, ಎದುರು ಬಿಡುದಿಲ್ಲ. ಎದುರು ಯಾರು ಇರ್ತಾರೆ ಅದನ್ನ ಸಾಯಿಸಿ ಯಾರಾದ್ರೂ ಎಲ್ಲಾದ್ರೂ ಇದಿದ್ರೆ ಪೆಟ್ಟಾಗಿ ಬಂದ್ರೆ ಅದು ರಾತ್ರಿ ಜಾಗೃತಿ ಆಗಿರ್ಬೇಕು. ನಾವು ರಾತ್ರಿ ಎಲ್ಲ ಬರುದಿಲ್ಲ ಎಲ್ಲ ಹೊರಗೆ, ಆದ್ರೆ ಈ ತೋಟಕ್ಕೆ ಬಂದ್ರೆ ಭಾರಿ ಕಷ್ಟ ಇರ್ತಿದ್ವಿ. ಎಲ್ಲಾದ್ರೂ ಅಕ್ಕೆ ಎದುರು ಇರ್ತಿದ್ರೆ. ನಮ್ಮ ಮನೆ ಹತ್ರ ಕೂಡ ತೋಟ ಎಲ್ಲ ಇದು ನೋಡಿ ಮೇಲೆ ಮನೆ, ಮನೆ ಹತ್ರ ಕೂಡ ತೋಟ, ಮೇಲೆ ಮನೆ, ಮೇಲೆ ಮನೆ, ಇಲ್ಲಿ ತೋಟ ಹಾಗೆ. ಭಾರಿ ಕಷ್ಟ ಎಂತಾದ್ರೂ ರಾತ್ರಿ ಪೆಟ್ಟಾಗಿ ಬಂದ್ರೆ ಪ್ರಾಣಿ. ಇವರಿಗೆ ಗೊತ್ತಾಗದ ಹಾಗೆ ತೋಟಕ್ಕೆ ಹೋದದ್ದು ನಾವು. ಬಿಲ್ಲ ಇದಿರ್ಲಿಕ್ಕೆ ನೋಡ್ತಂಟ ತಂದಿದ್ದೆ. ಹಾಗೆ ಇವರಿಗೆಲ್ಲ ಗೊತ್ತಾಗದಾಗೆ ಹೋದದ್ದು. ಬಿಲ್ಲ ಇದು ಹಿಡಿಯುವುದದು ನನ್ನ ಕಾಲಲ್ಲಿತ್ತು. ಚಳಿಗಾಲದಲ್ಲಿ ಇದು ತುಟಿ ಎಲ್ಲ ಒಡೆಯುತ್ತದಲ್ಲ, ಅಂದ್ರೆ ಚಳಿಗೆ ಜಾಸ್ತಿ ಚಳಿಯಲ್ಲಿ ಅದೆಲ್ಲ ಕಟ್ಟಾಗ್ತದೆ, ನೋವಾಗ್ತದಲ್ಲ. ಅದಕ್ಕೆ ನೀವು ಎಂತ ಮಾಡ್ಬೇಕಂತ, ತೆಂಗಿನ ಎಣ್ಣೆ ಉಂಟಲ್ಲ, ಎಲ್ಲ ಮನೆ ಕೂಡ ತೆಂಗಿನ ಎಣ್ಣೆ ಇರ್ತದೆ. ಈ ಎಣ್ಣೆ ಉಂಟಲ್ಲ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ತೆಗೆದು ರಾತ್ರಿ ಹಚ್ಚಿ ಮಲಗಬೇಕು ಇಲ್ಲಿ ತುಟಿಗೆ. ಅದೇ ತುಟಿ ಹೊಡಿದಿಲ್ಲ ನನಗೆ. ಸ್ವಲ್ಪ ಬೆಣ್ಣೆ ಕೂಡ ಆಗ್ತದಲ್ಲ, ಬೆಣ್ಣೆ ಆಗ್ತದೆ. ಬೆಣ್ಣೆ ಇದ್ರೆ ಒಳ್ಳೇದು. ಬೆಣ್ಣೆ ಯಾವ ತೆಗೆದಿಲ್ಲ, ತೆಂಗಿನ ಎಣ್ಣೆ ಎಲ್ಲ ಕೂಡ ಇರ್ತದೆ. ಈಗ ಸ್ವಲ್ಪ ತೆಗೆದು ಈಗ ಹಚ್ಚಿದೆ. ಮತ್ತೆ ಅದು ಫ್ಯಾನ್ ಇದಕ್ಕೆ ಮುಳುಗಿಸ್ಬೇಡಿ ಕೈಯನ್ನು. ಈಗ ಹಚ್ಚಿದ್ದೇನೆ, ಈಗ ಸ್ವಲ್ಪ ಹಚ್ಚಿ ರಾತ್ರಿ ಮಲಗಬೇಕು. ತುಟಿ ಒಡೆಯುದಿಲ್ಲ ಅಂದ್ರೆ ಡೈಲಿ ಹಚ್ಚಬೇಕು ಮಾತ್ರ, ಡೈಲಿ ನಾನಾಗಿ ಮಾಡುದು. ಮತ್ತೆ ಫ್ಯಾನ್ ಹಾಕಿ ತುಟಿ ಒಣಗ್ತದೆ ಅವರಿಗೆ. ಹೆಚ್ಚಿನವರು ಫ್ಯಾನ್ ಹಾಕಿ ರಾತ್ರಿ ಡೈಲಿ ಮಲಗ್ತಾರೆ. ಫ್ಯಾನ್ ಹಾಕಿ ಮಲಗಿದ್ರೆ ನಿಮ್ಗೆ ತುಟಿ ಒಣಗು ಮತ್ತೆ ಗಂಟಲು ಒಣಗ್ತದೆ ಅಲ್ಲ, ಅದಕ್ಕೆ ಬೇಕಾಗಿ ನೀವು ಸ್ವಲ್ಪ ತೆಂಗಿನ ಎಣ್ಣೆ ಈಗ ಹಚ್ಚಿದ್ರೆ ನಿಮ್ಗೆ ತುಟಿ ಒಣಗುದಿಲ್ಲ, ಗಂಟಲು ಒಣಗುದಿಲ್ಲ. ರಾತ್ರಿ ಫ್ಯಾನ್ ಹಾಕಿದ್ರೆ ಕೂಡ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಆಯ್ತಾ. ಹಾಗೆ ಅದೇ ರೀತಿ ಹಾಗೆ ಕೆಲವರಿಗೆ ಅಭ್ಯಾಸ ಇರ್ತದೆ, ಹಾಗೆ ಮಲಗ್ತಾರೆ. ಮಲಗಿದ್ರು ಇದು ಇಲ್ಲಿ ಒಣಗಿದ್ರೆ ಮಾತ್ರ ಇಲ್ಲಿ ಒಣಗುದಲ್ಲ, ಇಲ್ಲಿ ಒಣಗುವಾಗ ಇಲ್ಲಿ ಆಗ ಬಾಯರಿಕೆ ಒಂದು ಡ್ರೈ ಆಗ್ತದೆ ಕೆಲವರಿಗೆ ಅಭ್ಯಾಸ. ನಂಗೆ ಅವತ್ತು ನಂಗೆ ಜ್ವರ ಇರುವಾಗ ಜಾಸ್ತಿ ಇಲ್ಲ ಆಗುದು, ಈಗ ಆಗುದಿಲ್ಲ. ಜ್ವರ ಇದ್ರೆ ಕೂಡ ತೆಂಗಿನೆಣ್ಣೆ ಹಚ್ಚಿ ಯಾರಿಗಾದ್ರೂ ಆ ರೀತಿ ಡ್ರೈ ಆದ್ರೆ ಇಲ್ಲಿ ಮತ್ತೆ ಇಲ್ಲಿ. ಇದು ಮಾರ್ಕೆಟ್ ತಂದದ್ದು ನಾನೆಂತ ಗೊತ್ತಿಲ್ಲ, ಇದನ್ನೆಲ್ಲ ನೆಡುವುದು. ಎಷ್ಟು ಆಗ್ತದೆ ಅಷ್ಟು ಪೈನಾಪಲ್ ಆಗ್ಲಿ ನೆಕ್ಸ್ಟ್ ಇಯರ್ಗೆ ಅಂತ ಹೇಳಿ. ಅದು ವರ್ಷ ಆಗ್ತದೆ ಗೊತ್ತಿಲ್ಲ, ಆದ್ರೆ ನೆಟ್ಟು ಬಿಡುದು. ನಾನು ಅಷ್ಟು 3 ಆಯ್ತು ಇದು ತೆಗೆದು ನೆಟ್ಟದ್ದು. ನೀವು ಸಹ ಯಾರಾದ್ರೂ ಪೈನಾಪಲ್ ತಂದ್ರೆ ಈ ರೀತಿಯಾಗಿ ಮಣ್ಣಿಗೆ ಹಾಕಿಡಿ. ಬಿಸಾಡೋದು ಬೇಡ, ಈಗ ಮನೆ ತೋರಿಸಿದ್ದೇವೆ ನಾವು. ಈಗ ಮಣ್ಣಾಗಿರ್ತಾ ಇದೆ ಇಷ್ಟು ಹಾಗೆ ಮಣ್ಣು ಹಾಕಿಡಿ. ಪೇಟೆಯಲ್ಲಿದ್ದವರು ಕೂಡ ಪಾಟ್ ಅಲ್ಲಿ ಹಾಕಿಡಿ. ಪಾಟ್ ಅಂದ್ರೆ ಚಿಕ್ಕ ಪಾಟ್ ಇರ್ತದೆ, ಪ್ಲಾಸ್ಟಿಕ್ ಗೋಣಿ ಎಲ್ಲ ಇರ್ತದಲ್ಲ, ಅದ್ರಲ್ಲಿ ಹಾಕಿ ಗಿಡಿ. ನಿಮ್ಗೊಂದು ನೀರ್ ಹಾಕಿ 2 ವರ್ಷ ಆದ ನಂತರ ಪೈನಾಪಲ್ ಆಗುವ ಚಾನ್ಸಸ್ ಇರ್ತದೆ. ಅಪ್ಪ ಆಗ್ತದೆ. ಅದರಿಂದ ಬಿಸಾಡ್ಬೇಡಿ ಪೈನಾಪಲ್ ತಂದವರೆಲ್ಲ ಈ ರೀತಿ ನೆಡಿ. ತಂದಿಟ್ಟು 4-5 ದಿವಸ ಆಯ್ತು, ತಂದಿಟ್ಟು 10 ದಿವಸ ಆಯ್ತು, ಎಲ್ಲ ಹಾಳಾಯ್ತು. ಆಚೆ ಮಾತ್ರ ಇರುದು ಅಂತ ಸ್ವಲ್ಪ ಸರಿ ಉಂಟು. ತಂದು ತುಂಬಾ ಟೈಮ್ ಆಯ್ತು, ಒಂದು 4 ದಿನ ಆಯ್ತಾ ಅಂತ. 5 ದಿವಸ ಆಯ್ತು. ಹಾಗೆ ಹಾಳಾಗಿದೆ ಸ್ವಲ್ಪ. ಇದು ಟೇಸ್ಟ್ ಆದ್ರೆ ಇದು ಮಾಡ್ತಾರೆ ಅಂತ, ಕಟ್ ಮಾಡ್ಲಿಕ್ಕೆ ಕಷ್ಟ. ನೋಡಿ ಆಪಲ್ ಅಲ್ಲಿ ಈ ರೀತಿ ಎಲ್ಲ ಇರ್ತದಲ್ಲ ಸ್ಟಿಕ್ಕರ್. ಕೆಲವರು ಹೇಳ್ತಿದ್ರು ಇಂಜೆಕ್ಷನ್ ಹಾಕಿ ಅದ ನಂತರ ಈ ರೀತಿ ಸ್ಟಿಕ್ಕರ್ ಆಗ್ತಾರೆ ಅಂತ. ಅದು ಹೌದಾ? ಯಾರಿಗಾದ್ರು ಗೊತ್ತುಂಟಾ? ಇದ್ರಲ್ಲಿ ಎಂತ ಬರ್ದಿರೋದು? ಸೂಪರ್ ಲಕ್ಸ್ ಫಾರ್ ಎಕ್ಸ್ಪೋರ್ಟ್ ಅಂತ ಬರ್ದುಂಟು.
ಇದು ಆಪಲ್ ಅಲ್ಲಿ ನೋಡಿದ್ದೇವೆ ನಾವು ಮೊನ್ನೆ ತಂದ ಆರೆಂಜ್ ಇತ್ತು ಅದ್ರಲ್ಲಿ ಕೂಡ ಹಾಕಿದ್ದಾರೆ. ಅದು ಒಳ್ಳೆ ಇತ್ತು ಮತ್ತೆ ಆರೆಂಜ್ ಒಳ್ಳೇದಿತ್ತು, ಹಾಳಿಲ್ಲ, ತುಂಬಾ ದಿನ ಆದ್ರೂ ಕೂಡ ಹಾಳಾಗುದಿಲ್ಲ. ಹೌದು, ಅದ್ರಲ್ಲಿ ಕೂಡ ಉಂಟು ಇದ್ರಲ್ಲಿ ಕೂಡ ಉಂಟು. ಇದ್ರಲ್ಲಿ ಅದು ನಾನು ಕೇಳಿದ್ದೇನೆ, ಇಂಜೆಕ್ಷನ್ ಹಾಕಿದ್ರೆ ಈ ರೀತಿ ಸ್ಟಿಕ್ಕರ್ ಹಾಕಿ ಬಿಡ್ತಾರೆ ಅಂತ. ಅದು ಹೌದಾ? ಯಾರಿಗಾದ್ರೂ ಗೊತ್ತುಂಟಾ ಅದ್ರ ವಿಷಯ? ನಮ್ಗೆ ಗೊತ್ತಿಲ್ಲ ಎಂತ ಅಂತ. ಎಂತ ಗೊತ್ತುಂಟಾ, ಇದು ಸೋಯಾ ಗೊತ್ತುಂಟಲ್ಲ, ಸೋಯಾ ಅದೆಂತ ಯಾವ ಬೀಜದ್ದು, ಅದು ಸೋಯಾಬೀನ್ ಒಂದು ಬರ್ತದೆ. ಹಾ, ಸೋಯಾಬೀನ್, ಅದರದ್ದು ಜಿಡ್ಡಲ್ಲಿ ಮಾಡುವಂತ ಇದಂತೆ. ಹಾಗೆ ಇದು ತುಂಬಾ ಪ್ರೋಟೀನ್ ಇರುವ ಸೋಯಾ. ವಾರದಲ್ಲಿ 2 ಬಾರಿ ಅದ್ರ ತಿನ್ಬೇಕಂತೆ, ಜಾಸ್ತಿ ತಿನ್ಬಾರ್ದಂತೆ. ತುಂಬಾ ಪ್ರೋಟೀನ್, ವಿಟಮಿನ್ಸ್ ಇದೆಲ್ಲ ಒಳ್ಳೇದು. ನಂಗೆ ಇದು ತುಂಬಾ ಟೇಸ್ಟ್. ಇದು ಗ್ರೇವಿ ಮಾಡಬಾರ್ದು, ಗ್ರೇವಿ ಮಾಡಿದ್ರೆ ಅದ್ರೊಳಗೆ ಗ್ರೇವಿ ಒಳಗೆ ಹೀಗೆ ಮಾಡುವಾಗ ಸಾಫ್ಟ್ ಇರ್ತದೆ, ನೀರೆಲ್ಲ ಹೊರಗೆ ಬರ್ತದೆ. ಸುಕ್ಕ ಮಾಡ್ಬೇಕು, ಸುಕ್ಕ ಮಾಡ್ಬೇಕು, ಒಳ್ಳೆ ರುಚಿ ಇರ್ತದೆ. ಹೊಸ ವರ್ಷ ಬರ್ತಾ ಉಂಟು, ಇನ್ನು 2 ವಾರ, 1 ಅಷ್ಟು 2 ವಾರ ಉಂಟು. ಮತ್ತೆಂತ ಉಂಟು, ನೀವೆಂತ ಮಾಡ್ತೀರಿ, ನಾವೆಂತ ಮಾಡ್ಲಿಕ್ಕೆ ಉಂಟು, ಎಂತ ಇಲ್ಲ. ಹೊಸ ವರ್ಷಕ್ಕೆ 1 ಲಕ್ಷ ಸಬ್ಸ್ಕ್ರೈಬರ್ ಆದ್ರೆ, 1 ಲಕ್ಷ ಡಿಸೆಂಬರ್ 31ರ ಒಳಗೆ ಆದ್ರೆ ಎಂತ ನಿಮ್ಗೆ ಎಂತ ಮಾಡ್ಬೇಕು ನೀವು ಹೇಳ್ಬೇಕು. ಎಂತ ಮಾಡ್ಲಿಕ್ಕೆ ನಮಗೆ ಈ 1 ಲಕ್ಷ ಸಬ್ಸ್ಕ್ರೈಬರ್ ಮೊದ್ಲು ಕೂಡ ಆ ಒಂದು ಖುಷಿ ಸಿಕ್ಕಿದೆ. ಇನ್ನೊಂದು ಚಾನಲ್ ಅಲ್ಲಿ, ಇದ್ರಲ್ಲಿ ಕೂಡ ಈ ಸದ್ಯದಲ್ಲಿ ಸ್ವಲ್ಪ ಖುಷಿ ಸಿಗ್ಲಿಕ್ಕೆ ಉಂಟು. ಹಾಗೆ ನೋಡುವ. ಯಾರಕ್ಕೆ ನೋಡ್ತಾ ಉಂಟು ಆಗದಿಂದ ಯಾರು ಅಂತೇಳಿ. ನೋಡಿ, ಇದು ನಮ್ಮದು ಸೋಯಾ ಚಂಕ್ಸ್ ಆಯ್ತು. ಈ ರೀತಿ ಡ್ರೈ ಮಾಡಿದ್ದು. ಇದಕ್ಕೆ ಒಂದು ಟೊಮೆಟೊ ಸಾರು ಇರ್ಬೇಕು. ನಾವು ಗಂಜಿ ಊಟ ಉಂಟಲ್ಲ, ಗಂಜಿ ಊಟಕ್ಕೆ ಇದನ್ನ ಹಾಕಿ ಊಟ ಮಾಡುದು. ಮತ್ತೆ ಇದು ಮಾತ್ರ ಸಾಕಾಗ್ತದೆ. ಮತ್ತೆ ಇದನ್ನ ತೆಂಗಿನಕಾಯಿ ತುರಿ ಇದಕ್ಕೆ ಹಾಕ್ಲಿಕ್ಕೆ ಇಲ್ಲ. ಅದು ಒಳ್ಳೆ ಒಂದು ರೀತಿಯಲ್ಲಿ ಬೇರೆ ಟೇಸ್ಟ್. ಈ ರೀತಿ ಮಾಡ್ಲಿಕ್ಕೆ ಟೇಸ್ಟ್. ಇದಕ್ಕೆ ಗರಂ ಮಸಾಲ ಅದೇ ಹಾಕಿದ್ದೇನೆ, ಚಕ್ಕೆ ಲವಂಗೆಲ್ಲ. ಚಿಕನ್ ಪೀಸ್ ತಿಂದಾಗ ಹಾಕಿದ್ದೆ. ಇನ್ನು ಬೆಕ್ಕಿಗೆ ಊಟ ಎಲ್ಲ ಹಾಕಿ ಮತ್ತೆ ನಾವು ಊಟ ಮಾಡುದು. ಇನ್ನು ಊಟ ಮಾಡುದು. ನಂಗೆ ಇಷ್ಟದ ಪದಾರ್ಥ ಯಾವ್ದು ಗೊತ್ತುಂಟಲ್ಲ, ಈಗ ತೋರಿಸಿದ್ದು ಸೋಯಾ ಚಂಕ್ಸ್. ಇದು ಗ್ರೇವಿ ಇಷ್ಟ ಆಗುದಿಲ್ಲ, ಪಲ್ಯ ಎಲ್ಲ ಇಷ್ಟ ಆಗ್ತದೆ. ಹಾಗೆಲ್ಲ ವಿಷಯ. ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡುವ. ಬಾಯ್.